खण्डकोशं हरितोपलाभम् तर्काभयेतं विद्धि सर्वपूर्वगीर्वाणविज्ञानदमानतोऽस्मि प्रथमो हनुमान् पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नियतिदृशितमो बन्धमोक्षाश्च यस्मादस्य श्रीब्रह्मरुद्र प्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि ಶ್ರೀಗುರುಭ್ಯೋ ನಮಃ ಹರಿ ಓಂ. ಇವತ್ತು ಶ್ರೀಮದ್ ಭಾಗವತದಲ್ಲಿ ಮೊದಲನೇ ಅಧ್ಯಾಯದಲ್ಲಿ 19ನೇ ಶ್ಲೋಕ. ವಯಂತು ನ ವಿತೃಪ್ಯಾಮ ಉತ್ತಮ ಶ್ಲೋಕ ವಿಕ್ರಮೈಃ ಯತ್ ಶೃಣ್ವತಾಂ ರಸಜ್ಞಾನಾಂ ಸ್ವಾದು ಸ್ವಾದು ಪದೇ ಪದೇ. ಶೌನಕಾದಿಗಳು ಸೂತ ಪುರಾಣಿಕರ ಹತ್ರ ಕೇಳ್ತಾ ಇದ್ದಾರೆ, ಭಗವಂತನ ಚರಿತ್ರೆಯನ್ನ ನಮಗೆ ವರ್ಣನೆ ಮಾಡಿ ಅಂತ. ಆ ರೀತಿ ಕೇಳ್ತಾ ಅವರು ತಮ್ಮ ಮಾತನ್ನ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ, ನಾವು ಇದುವರೆಗೆ ಬೇಕಾದಷ್ಟು ಭಗವಂತನ ಚರಿತ್ರೆಗಳನ್ನ ಕೇಳಿದ್ದೇವೆ, ಇಲ್ಲ ಅಂತೇನಿಲ್ಲ. ಆದರೂ ಕೂಡ ನಮಗೆ ತೃಪ್ತಿ ಇಲ್ಲ ಅಂತ ಇದ್ದಾರೆ. ಭಗವಂತನ ಚರಿತ್ರೆಗಳನ್ನು ನಾವು ಎಷ್ಟೋ ಕೇಳಿದ್ದೇವೆ, ಎಷ್ಟು ಕೇಳಿದ್ರೂ ಕೂಡ ಮತ್ತೂ ಕೇಳಬೇಕು ಕೇಳಬೇಕು ಅಂತ ಅನಿಸ್ತಾ ಇದೆ. ಎಷ್ಟು ಕೇಳಿದ್ರು ಅದರಲ್ಲಿ ತೃಪ್ತಿಯೇ ಆಗ್ತಾ ಇಲ್ಲ, ಸಾಕು ಅಂತ ಅನಿಸ್ತಾ ಇಲ್ಲ ನಮ್ಗೆ. ಮತ್ತು ಕೇಳಬೇಕು ಅನಿಸ್ತಾ ಇದೆ. ಯಾಕೆ ಅಂದ್ರೆ ಯಾರು ರಸಿಕರಿದ್ದಾರೋ ಆ ರಸಿಕರಿಗೆ ಹೆಜ್ಜೆ ಹೆಜ್ಜೆಯಲ್ಲೂ ರಸಾನುಭವ ಇರ್ತದೆ. ಯತ್ ಶೃಣ್ವತಾಂ ರಸಜ್ಞಾನಂ ಸ್ವಾದು ಸ್ವಾದು ಪದೇ ಪದೇ. ರಸಜ್ಞರಿಗೆ ಪದೇ ಪದೇ ಸ್ವಾದು ಸ್ವಾದು. ರಸಜ್ಞರು, ರಸವನ್ನ ತಿಳಿದಿರ್ತಕ್ಕಂತಹ ಜ್ಞಾನಿಗಳು ಹೆಜ್ಜೆ ಹೆಜ್ಜೆಗೂ ರಸಾನುಭವಗಳನ್ನ ಅನುಭವಿಸ್ತಾನೆ ಇರ್ತಾರೆ. ಹಾಗಾಗಿ ನಾವು ಭಗವಂತನ ಭಕ್ತಿ ರಸವನ್ನ ಇಟ್ಕೊಂಡಿರ್ತಕ್ಕಂಥವ್ರು ರಸಜ್ಞರು. ನಾವು ಭಕ್ತಿ ಎಂಬ ರಸ ನಮ್ಮಲ್ಲಿ ಇದೆ. ಹಾಗಾಗಿ ನಮ್ಮಂತಹ ರಸಿಕರಿಗೆ ಆ ಭಗವಂತನ ಒಂದೊಂದು ಚರಿತ್ರೆಗಳನ್ನ ಕೇಳುವಾಗಲೂ ಕೂಡ ಪದೇ ಪದೇ ಮತ್ತೆ ಹೊಸ
ಭಗವಂತನ ಆ ಮಹಿಮೆಗಳ ಜ್ಞಾನ ನಮಗೆ ಆಗ್ತಾ ಇದೆ. ಹಾಗಾಗಿ ನಾವು ಅದನ್ನ ಎಷ್ಟು ಕೇಳಿದ್ರೂ ತೃಪ್ತಿ ಆಗ್ತಾ ಇಲ್ಲ. ಮತ್ತೆ ಮತ್ತೆ ನಮಗೆ ಆ ಭಗವಂತನ ಚರಿತ್ರೆಗಳನ್ನ ಕೇಳಬೇಕು ಅನ್ನೋ ಅಪೇಕ್ಷೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಮತ್ತು ನಮಗೆ ಹೇಳಿ ಅಂತ ಅರ್ಥ. ಮುಂದೆ 20ನೇ ಶ್ಲೋಕ ಕೇಳಿಸ್ತಾ ಇದೆ ಅಲ್ವಾ ಸರಿಯಾಗಿ? ಕೇಳಿಸ್ತಾ ಇದೆ ಗುರುಗಳೇ. ಕೃತವಾನ್ ಕಿಲ ವೀರ್ಯಾಣಿ ಸಹ ರಾಮೇಣ ಕೇಶವಃ ಅತಿಮರ್ತ್ಯಾನಿ ಭಗವಾನ್ ಗೂಢ ಕಪಟ ಮಾನುಷಃ. ಯಾಕೆ ಅಂತಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಭಗವಂತ ಶ್ರೀ ಕೃಷ್ಣನಾಗಿ ಅವತಾರ ಮಾಡಿದ. ಮತ್ತು ಶೇಷದೇವರು ಬಲರಾಮನಾಗಿ ಅವತಾರ ಮಾಡಿದ್ರು. ಇಲ್ಲಿ ಆ ಬಲರಾಮನಿಂದ ಕೂಡಿರ್ತಕ್ಕಂತಹ ಈ ಕೃಷ್ಣ ತಾನು ಭಗವಂತನಾಗಿದ್ರೂ ಕೂಡ, ಅಂದ್ರೆ ಭಗವಾನ್ ಅಂದ್ರೆ ಷಡ್ಗುಣೈಶ್ವರ್ಯ ಸಂಪನ್ನ, 6 ಗುಣಗಳಿಂದ ಸಂಪನ್ನನಾಗಿರ್ತಕ್ಕಂಥವನು, ಸದಾಕಾಲ ಜ್ಞಾನ, ಶಕ್ತಿ, ಬಲ ಮೊದಲಾದವುಗಳಿಂದ ಸದಾ ಪರಿಪೂರ್ಣನಾಗಿದ್ರೂ ಕೂಡ ಕಪಟ ಮಾನುಷಃ ಗೂಢ, ಒಬ್ಬ ಸಾಧಾರಣ ಮನುಷ್ಯನಂತೆ ತೋರಿಕೊಂಡು ಭೂಮಿಯಲ್ಲಿ ಅಸಾಧಾರಣವಾಗಿರ್ತಕ್ಕಂತಹ ಕೃತ್ಯಗಳನ್ನ ಮಾಡಿದ್ದಾನೆ. ಅತಿ ಮಾನುಷವಾಗಿರ್ತಕ್ಕಂತಹ ಕರ್ಮಗಳನ್ನ ಜಗತ್ತಿನಲ್ಲಿ ಮಾಡಿ ತೋರಿಸಿದ್ದಾನೆ ತಾನೆ. ಆದ್ರಿಂದ ನಮಗೆ ಅವನ ಚರಿತ್ರೆಯನ್ನ ವಿಶೇಷವಾಗಿ ಕೇಳಬೇಕು ಅಂತ ಅಪೇಕ್ಷೆಯಾಗಿದೆ ಅಂತ. ಅತಿಮರ್ತ್ಯಾನಿ ಅಂದ್ರೆ ಮನುಷ್ಯರ ಕೈಯಿಂದ ಮೀರಿದ್ದು ಅಂತ ಅರ್ಥ. ಮನುಷ್ಯರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂತಹ ಕೆಲಸಗಳು, ಅಂತಹ ಕೆಲಸಗಳನ್ನ ಗೂಢ ಕಪಟ ಮಾನುಷಃ ಅಂದ್ರೆ ತನ್ನ ನಿಜವಾದ ಸ್ವರೂಪವನ್ನ ತೋರಿಕೊಳ್ಳದೆ ಒಬ್ಬ ಸಾಧಾರಣ ಮನುಷ್ಯನಂತೆ ಕಾಣಿಸಿಕೊಂಡು ಅಂತರ್ಥ. ಅಂದ್ರೆ ಅವನು ಮನುಷ್ಯನಲ್ಲ, ಮನುಷ್ಯರಂತೆ ಅವನಲ್ಲಿ ಅಜ್ಞಾನ, ವಿಪರೀತ ಜ್ಞಾನ ಮೊದಲಾದವುಗಳಿಲ್ಲ. ಹಾಗೆ ಮನುಷ್ಯರಂತೆ ಪ್ರಾಕೃತವಾದ ಶರೀರ ಇದ್ಯಾವುದೂ ಇಲ್ಲ. ಆದರೂ ಇರುವವನಂತೆ ತೋರಿಕೊಂಡ ಅಂತ ಅರ್ಥ. ಕಪಟ ಮಾನುಷಃ ಅಂದ್ರೆ ಹಾಗರ್ಥ. ಮನುಷ್ಯನಲ್ಲದೆ ಇದ್ರೂ ಕಪಟ ಮಾನುಷ, ಮನುಷ್ಯನಂತೆ ತೋರ್ಕೊಳ್ಳೋದು. ಎಲ್ಲ ಸಾಧಾರಣ ಮನುಷ್ಯರು ಹೇಗಿರ್ತಾರೋ ಹಾಗೆ ತಾನೂ ಕೂಡ ಸಾಧಾರಣ ಮನುಷ್ಯನಂತನೇ ಕಾಣಿಸಿಕೊಳ್ಳುವುದು. ಇದನ್ನ ಗೂಢವಾಗಿ, ಕಪಟವಾಗಿ ಮನುಷ್ಯನಾಗಿರೋದು ಅಂತ ಕರೀತಾರೆ. ಹೀಗೆ ಕಪಟ ಮಾನುಷನಾಗಿ ಆ ಭಗವಂತ ಭೂಮಿಯಲ್ಲಿ ಮಹಾ ಕಾರ್ಯಗಳನ್ನು ಅವನು ಮಾಡಿದ ಅದ್ಭುತವಾದ ಕಾರ್ಯಗಳೇನಿದೆ